ಆತ್ಮೀಯ ವಿದ್ಯಾರ್ಥಿಗಳೇ, ಅಭ್ಯಾಸ ಇಲ್ಲದೆ ಯಾವ ಯುದ್ಧವನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರಾಕ್ಟೀಸ್ ಈಸ್ ದ ಓನ್ಲಿ ಕೀ ಟು ಸಕ್ಸಸ್. ಇದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿಯನ್ನು ಹೇಳ್ತೀನಿ. ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇರ್ತದೆ 2007 ಅಕ್ಟೋಬರ್ 5ಕ್ಕೆ. 291 ರನ್ನುಗಳ ಗುರಿಯನ್ನು ಕೊಟ್ಟಿರ್ತಾರೆ ಇಂಡಿಯಾದವರಿಗೆ. ಇಂಡಿಯಾದಿಂದ ಗೌತಮ್ ಗಂಭೀರ್ ಮತ್ತು ಸಚಿನ್ ತೆಂಡೂಲ್ಕರ್ ಇನ್ನಿಂಗ್ಸನ್ನು ಓಪನ್ ಮಾಡ್ತಾರೆ. 27ನೇ ಓವರ್ನಲ್ಲಿ 43 ರನ್ನುಗಳನ್ನು ಹೊಡೆದಿರುವಂತಹ ಸಚಿನ್ ತೆಂಡೂಲ್ಕರ್ನ ಆಗ ತಾನೇ ಆಸ್ಟ್ರೇಲಿಯಾ ಕಡೆಯಿಂದ ಬೌಲಿಂಗ್ ಮಾಡ್ತಾ ಇರುವಂತಹ ಬ್ರಾಡ್ ಹ್ಯಾಗ್ ಬೋಲ್ಡ್ ಮಾಡಿಬಿಡ್ತಾನೆ. ಸೊ ಆಗಿನ್ನೂ ಬ್ರಾಡ್ ಹ್ಯಾಗ್ ಅನ್ನೋನು ಈಗ ತಾನೇ ಕ್ರಿಕೆಟಿಗೆ ಪಾದಾರ್ಪಣೆ ಮಾಡಿರ್ತಾನೆ. ಸೊ ಅವನಿಗೆ ಸಚಿನ್ ತೆಂಡೂಲ್ಕರ್ನ ವಿಕೆಟ್ ತೆಗೆದ ತಕ್ಷಣ ಭಾಳ ಖುಷಿಯಾಗಿಬಿಡ್ತದೆ. ಕುಣಿದಾಡ್ತಾ ಹೋಗ್ಬಿಡ್ತಾನೆ. ಸಚಿನ್ ತೆಂಡೂಲ್ಕರ್ ಹತ್ರ ಯಾವ ಬೋಲಿಂದ ಅವನು ಬೋಲ್ಡ್ ಔಟ್ ಮಾಡಿದ್ದ ಸಚಿನ್ ತೆಂಡೂಲ್ಕರ್ನ ಆ ಬೋಲನ್ನು ಹಿಡ್ಕೊಂಡು ಸಚಿನ್ ತೆಂಡೂಲ್ಕರ್ ಹತ್ರ ಹೋಗ್ತಾನೆ. ಸೊ ಹೆಮ್ಮೆಯಿಂದ ಹೋಗ್ತಾನೆ, ಸರ್ಜಿ ನನಗೆ ಇದ್ರ ಮೇಲೆ ಆಟೋಗ್ರಾಫ್ ಹಾಕ್ಕೊಡಿ, ಇದು ನನ್ನ ಜೀವನದಲ್ಲಿ ಮರೆಯಲು ಆಗದೇ ಇರುವಂತಹ ದಿನ, ಇದ್ರ ಮೇಲೆ ನಿಮ್ಮದೊಂದು ಆಟೋಗ್ರಾಫ್ ಹಾಕ್ಕೊಡಿ ಅಂತ ಹೇಳ್ತಾನೆ. ಆವಾಗ ಸಚಿನ್ ತೆಂಡೂಲ್ಕರ್ ಅದ್ರ ಕೆಳಗಡೆ ಆ ಬಾಲಲ್ಲಿ ಅವನ ಸೈನ್ ಹಾಕಿಬಿಟ್ಟು ಕೆಳಗಡೆ ಬರೀತಾನೆ, ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೇನ್ ಹಾಗಿ ಅಂಥೇಳಿ. ಅಂದರೆ ಈ ಒಂದು ಕ್ಷಣ ನಿನ್ನ ಜೀವನದಲ್ಲಿ ಮತ್ತೆಂದೂ ಬರೋದಿಲ್ಲ ಅಂಥೇಳಿ ಆ ಬೋಲ್ ಮೇಲೆ ಬರೀತಾನೆ. ಅಂದರೆ ಮುಂದಿನ ಯಾವುದೇ ಮ್ಯಾಚಲ್ಲೂ ಕೂಡ ನಾನು ನಿನಗೆ ವಿಕೆಟನ್ನು ಒಪ್ಪಿಸೋದಿಲ್ಲ ಅಂಥೇಳಿ ಇಂಡೈರೆಕ್ಟಾಗಿ ಬರೀತಾನೆ. ನಿಮಗೇನು ಅನ್ನಿಸ್ತದ? ಇದನ್ನು ಬರೆದ ಮೇಲೆ ಸಚಿನ್ ತೆಂಡೂಲ್ಕರ್ ಪೆವಿಲಿಯನ್ಗೆ ಹೋಗಿ ಮಲ್ಕೊಂಡಿರ್ಬೇಕಾ, ಅಥವಾ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಮಜಾ ಮಾಡಿರ್ಬೇಕಾ? ಇಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಹಿ ಹ್ಯಾಸ್ ಪ್ರಾಕ್ಟೀಸ್ಡ್ ಇನ್ ಸಚ್ ಅ ವೇ ದ್ಯಾಟ್ ಮುಂದೆ ಯಾವುದೇ ಕ್ಷಣದಲ್ಲೂ ಕೂಡ ಬ್ರಾಡ್ ಹ್ಯಾಗಿಗೆ ವಿಕೆಟನ್ನು ಒಪ್ಪಿಸಬಾರ್ದು ಅಂಥೇಳಿ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಆಲ್ಮೋಸ್ಟ್ 30 to 35 ಟೈಮ್ಸ್ ಸಚಿನ್ ತೆಂಡೂಲ್ಕರ್ ಮತ್ತು ಬ್ರಾಡ್ ಹ್ಯಾಗ್ ಎದುರು ಬದುರು ಬರ್ತಾರೆ. ಈವನ್ ಒನ್ ಡೇ ಇರ್ಬೋದು, T20 ಇರ್ಬೋದು, ಈವನ್ IPL ಅಲ್ಲೂ ಕೂಡ ಬರ್ತಾರೆ. ಬಟ್ ಒಂದು ಸಾರಿನೂ ಕೂಡ ಸಚಿನ್ ತೆಂಡೂಲ್ಕರ್ ಅವನಿಗೆ ವಿಕೆಟನ್ನು ಒಪ್ಪಿಸೋದಿಲ್ಲ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆ್ಯಸ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಅಂದ್ರೇನು? ಹಾಗಾದರೆ ಅಭ್ಯಾಸ ಅಂದ್ರೇನು? ಸೊ ಒಂದೇ ಕೆಲಸವನ್ನು ಪದೇ ಮಾಡುವಂಥದ್ದು. ಯಾವುದೋ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿರ್ತೀರಿ, ನಾನು ಇದನ್ನು ಮಾಡಬೇಕು, ನನಗೆ ಈ ಎಕ್ಸಾಮಲ್ಲಿ ಇಷ್ಟು ರ್ಯಾಂಕ್ ಬರಬೇಕು, ಇಷ್ಟು ಮಾರ್ಕ್ಸ್ ಬರಬೇಕು ಅಂಥೇಳಿ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾಕ್ಟೀಸನ್ನು ಮಾಡಲಿಲ್ಲ ಅಂತಂದರೆ ಆ ಒಂದು ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಿರಲಿ. ಅಂದರೆ ಪ್ರಾಕ್ಟೀಸ್ ಈಸ್ ಅ ವೆರಿ ಸಿಂಪಲ್ ಥಿಂಗ್. ಯಾವಾಗಲೂ ಗೊತ್ತಿರಲಿ, ನಮ್ಮ ಜೀವನದಲ್ಲಿ ಯಾವುದನ್ನು ನಾವು ಸಿಂಪಲ್ ಅಂತ ಅಂದ್ಕೊಂಡಿರ್ತೀವಿ ಅದನ್ನು ನಾವು ಮಾಡೋದೇ ಇಲ್ಲ. ನಿಮಗೆ ಜೀವನದಲ್ಲಿ ಸಕ್ಸಸ್ ಸಿಗಬೇಕು, ನೀವು ಜೀವನದಲ್ಲಿ ಗೆಲ್ಲಬೇಕು ಅಂತಂದರೆ ಅದು ಯಾವುದೇ ಕೆಲಸ ಇರಲಿ, ಆ ಕೆಲಸವನ್ನು ಪದೇ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಅದರಲ್ಲಿ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಿ, ಅದರಲ್ಲಿ ನಿಮ್ಮ ಒಂದು ಪರ್ಫೆಕ್ಷನನ್ನು ತೋರಿಸಿ. ಸೊ ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ, ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಸಕ್ಸಸ್. ಬಹಳ ಜನ ಅಂದ್ಕೊಂಡ್ಬಿಡ್ತಾರೆ, ಯಾವಾಗಲೂ ಒಂದು ದಿನ ನೀವು ಸಾಧನೆ ಮಾಡಿದಾಗ ಆ ಸಾಧನೆ ಮಾಡಿದಂತಹ ದಿನ ನಿಮಗೆ ಲಕ್ಕಿಯಾಗಿತ್ತು ಅಂಥೇಳಿ. ಬಟ್ ಅದು ನಿಮಗೆ ಲಕ್ಕಿಯಾಗಿರಲಿಲ್ಲ, ಅದೃಷ್ಟದ ದಿನ ಆಗಿರಲಿಲ್ಲ. ಅಷ್ಟು ದಿನ ನೀವು ಮಾಡಿರುವಂಥ ಪ್ರಾಕ್ಟೀಸಿಗೆ ಒಂದು ಅವಕಾಶ ಸಿಕ್ಕಿತ್ತು. ಆ ಅವಕಾಶದಲ್ಲಿ ನಿಮ್ಮ ಒಳಗಿರುವಂತಹ ಟ್ಯಾಲೆಂಟನ್ನು ನೀವು ತೋರಿಸಿದ್ರಿ. ಅಂದರೆ ಪ್ರಾಕ್ಟೀಸ್ ಇಸ್ ದ ಓನ್ಲಿ ಕೀ ಟು ಸಕ್ಸಸ್. ಕಂಟಿನ್ಯೂಯಸ್ ಆಗಿ ಅಭ್ಯಾಸ ಮಾಡ್ತಾ ಇರಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ good result out of it. Thank you. Have a nice day.